ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕೆಮಿಸ್ಟ್ರಿನ ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ರೆ ಥರ್ಡ್ ಸೆಮ್ಮಲ್ಲಿ ಅದರಲ್ಲಿ 4 ಯೂನಿಟ್ ಇರುತ್ತೆ. ಅದರಲ್ಲಿ ಲಾಸ್ಟ್ ಯೂನಿಟ್ ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಆ್ಯಕ್ಚುಲಿ ನಿಮ್ಗೆ 2 ಯೂನಿಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, 2 ಫಿಸಿಕಲ್ ಅಥವಾ ಜನರಲ್ ಕೆಮಿಸ್ಟ್ರಿ ಇಟ್ಟಿದ್ದಾರೆ. ಹಾಗಾಗಿ ನಾನು 4th ಯೂನಿಟ್ದು ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸ್ಟೀರಿಯೋ ಕೆಮಿಸ್ಟ್ರಿಯಲ್ಲಿ 2ನೇ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಜಮೆಟ್ರಿಕಲ್ ಐಸೋಮರಿಸಮ್ ಇನ್ ಆಲ್ಕೀನ್ಸ್ ಅನ್ನೋ ಚಾಪ್ಟರ್ ಮೇಲೆ ಕಾನ್ಸೆಪ್ಟ್ ಮೇಲೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ಸೊ ಜಮೆಟ್ರಿಕಲ್ ಐಸೋಮರಿಸಮ್ ಇನ್ ಆಲ್ಕೀನ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಮೆಟ್ರಿಕಲ್ ಐಸೋಮರ್ಸ್ ಅಂದರೆ ಏನು ಅಂತ. ಅದೇನು ಅಂದರೆ ಇಟ್ಸ್ ಅ ಟೈಪ್ ಆಫ್ ಸ್ಟೀರಿಯೋ ಐಸೋಮರ್ಸ್. ಸ್ಟೀರಿಯೋ ಐಸೋಮರ್ಸ್ ಅಂದ್ರೇನು? Those are the isomers in which they are going to have same molecular formula, they are going to have same structural formula, but they are going to have the different arrangement of atom in space. ಅಂಥದಕ್ಕೆ ನಾವೇನಂತ ಕರಿತೀವಿ? ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಆ ಜಾಮೆಟ್ರಿಕಲ್ ಐಸೋಮರ್ಸು ಬೇರೆ ಬೇರೆ ಮಾಲಿಕ್ಯೂಲ್ಸಲ್ಲಿ ಆಗ್ತಾ ಹೋಗುತ್ತೆ. ಬಟ್ ನಾನು ಇವತ್ತು ಜಾಮೆಟ್ರಿಕಲ್ ಐಸೋಮರಿಸಮ್ ಇನ್ ಆಲ್ಕೀನ್ಸ್ ಅದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಹಂಗಂದ್ರೆ ಎಲ್ಲ ಆಲ್ಕೀನ್ಸು ಕೆನ್ ಆಲ್ ದಿ ಆಲ್ಕೀನ್ಸ್ ಕೆನ್ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಜಾಮೆಟ್ರಿಕಲ್ ಐಸೋಮರಿಸಮ್? ನೋ, ನಾಟ್ ಆಲ್. ಓನ್ಲಿ ಸಮ್ ಆಲ್ಕೀನ್ಸ್ ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಜಾಮೆಟ್ರಿಕಲ್ ಐಸೋಮರಿಸಮ್. ಇವಕ್ಕೆ ನಾವು ಕಾನ್ಫಿಗರೇಷನಲ್ ಐಸೋಮರ್ಸ್ ಅಂತಲೂ ಕರಿತೇವೆ. ಯಾಕೆ ಅಂದರೆ ಅದಕ್ಕೆ ಫಿಕ್ಸ್ಡ್ ಕಾನ್ಫಿಗರೇಷನ್ ಇದೆ. ಹಾಗಾಗಿ ಇದಕ್ಕೆ ಕಾನ್ಫಿಗರೇಷನಲ್ ಐಸೋಮರ್ಸ್ ಅಂತಲೂ ಕರೀತಾರೆ ಜಾಮೆಟ್ರಿಕಲ್ ಐಸೋಮರ್ಸ್ನ. ಯಾಕೆ? ವೈ ದೀಸ್ ಜಾಮೆಟ್ರಿಕಲ್? ಐ ಟೋಲ್ಡ್ ಯು ದೀಸ್ ಆರ್ ದಿ ಸ್ಟೀರಿಯೋ ಐಸೋಮರ್ಸ್. ದೋಸ್ ಆರ್ ದಿ ಐಸೋಮರ್ಸ್ ಇನ್ ವಿಚ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ನೀವೀಗ ಕಾರ್ಬನ್ ಬಾಂಡ್ನ ತೊಗೊಂಡು ರೊಟೇಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಸಿಂಗಲ್ ಬಾಂಡ್ ಕೋವಲೆಂಟ್ ಬಾಂಡ್ ಏನಾಗುತ್ತೆ? ಈಸಿಯಾಗಿ ರೊಟೇಟ್ ಆಗುತ್ತೆ. ಕಾರ್ಬನ್ ಬಾಂಡ್ ಏನಾಗಿರುತ್ತೆ? ಫ್ರೀ ಆಗಿರುತ್ತೆ. ಒಂದನ್ನು ನಾನು ಸ್ಟೇಬಲ್ ಆಗಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಾರ್ಬನ್ನ ನಾನು ತಿರುಗಿಸ್ಬೋದು ಅಂದರೆ ಈಸಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ? ತಿರುಗಿಸ್ತಾ ಹೋಗ್ತೀನಿ. ಇಫ್ ಇಟ್ಸ್ ಎ ಸಿಂಗಲ್ ಕೋವಲೆಂಟ್ ಬಾಂಡ್ ನಾನು ಈಸಿಯಾಗಿ ಅದನ್ನು ತಿರುಗಿಸ್ಬೋದು. ಚಿತ್ರದಲ್ಲಿ ನೋಡಿ, 2 ಕಾರ್ಬನ್ ಆಟಮ್ ಇದೆ, ಅದಕ್ಕೆ 2 ವೈಟ್ ಕಲರ್ದು, ಒಂದು ಗ್ರೀನ್ ಕಲರ್ ಅಟ್ಯಾಚ್ ಆಗಿದೆ. ಒಂದು ಕಾರ್ಬನ್ ಆಟಮ್ ನಾನು ಈಸಿಯಾಗಿ ಮೂವ್ ಮಾಡ್ತೀನಿ, ಯಾಕೆಂದರೆ ಅದು ಸಿಂಗಲ್ ಬಾಂಡ್ ಇದೆ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು? ಈಗ ಕಾರ್ಬನ್ ಡಬಲ್ ಬಾಂಡ್ನ ತೊಗೊಂಡಿದ್ದೀನಿ. ಆ ಕಾರ್ಬನ್ ಡಬಲ್ ಬಾಂಡ್ ಏನಿದೆಯಲ್ಲ ಅದು ನಾನು ಈಸಿಯಾಗಿ ರೊಟೇಟ್ ಮಾಡೋಕ್ಕೆ ಆಗಲ್ಲ. ರೊಟೇಟ್ ಮಾಡೋಕ್ಕೆ ಯಾಕೆ ಆಗಲ್ಲ ಅಂದರೆ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಡಬಲ್ ಬಾಂಡ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ರಿಸ್ಟ್ರಿಕ್ಟೆಡ್ ರೊಟೇಷನ್. ಡಬಲ್ ಬಾಂಡ್ ಅಂದರೆ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಒಂದು ಪೈ ಬಾಂಡ್ ಇರುತ್ತೆ. ಹಾಗಾಗಿ ನಾನು ಈಸಿಯಾಗಿ ನೋಡಿ, ಚಿತ್ರದಲ್ಲಿ ಅನಿಮೇಷನಲ್ಲಿ ತೋರಿಸ್ತಾ ಇದ್ದಂಗೆ ಅವು ನಾನು ರೊಟೇಟ್ ಮಾಡೋಕ್ಕಾಗಲ್ಲ. ಆದರೆ ಹಿಂದಿನ ಕೇಸಲ್ಲಿ ಏನು ಮಾಡ್ತಿದ್ದೆ? ಈಸಿಯಾಗಿ ರೊಟೇಟ್ ಮಾಡ್ತಿದ್ದೆ. ಸಿಂಗಲ್ ಬಾಂಡ್ ಇತ್ತು. ಇಲ್ಲಿ ಡಬಲ್ ಬಾಂಡ್ ಇರೋದಕ್ಕೋಸ್ಕರ ರೊಟೇಟ್ ಮಾಡೋಕ್ಕಾಗಲ್ಲ. ನಾನು ಫೋರ್ಸಿಬಲಿ ರೊಟೇಟ್ ಮಾಡ್ತೀನಿ ಅಂತಂದರೆ ಹ್ಯಾವ್ ಟು ಕ್ಲೀವ್ ದಿ ಬಾಂಡ್ ಆ್ಯಂಡ್ ಹ್ಯಾವ್ ಟು ಬಾಂಡ್ನ ಕ್ಲೀವ್ ಮಾಡಿ ಮತ್ತೆ ನಾನು ಅದನ್ನು ರೀಅರೇಂಜ್ ಮಾಡಬೇಕು. ಈ ಥರ ಸ್ಪೇಷಲ್ ಅರೇಂಜ್ಮೆಂಟಲ್ಲಿ ಡಿಫ್ರೆಂಟ್ ಆಗಿರುತ್ತಲ್ಲ ಅಂಥ ಐಸೋಮರ್ಸ್ಗೆ ನಾನು ಏನಂತ ಕರಿತೀನಿ? ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀನಿ. ಕಾರ್ಬನ್ ಡಬಲ್ ಬಾಂಡ್ ಹ್ಯಾವ್ ಎ ರಿಸ್ಟ್ರಿಕ್ಟೆಡ್ ರೊಟೇಷನ್ ಸೊ ದಟ್ ದ ಗ್ರೂಪ್ಸ್ ಆನ್ ಐದರ್ ಎಂಡ್ ಆಫ್ ದಿ ಬಾಂಡ್ ಆರ್ ಫ್ರೋಸನ್ ಇನ್ ಒನ್ ಪೊಸಿಷನ್. ಅದಕ್ಕೆ ಇದನ್ನು ಕಾನ್ಫಿಗರೇಷನಲ್ ಐಸೋಮರ್ಸ್ ಅಂತಲೇ ಕರೀತಾರೆ. ಇಟ್ ಈಸ್ ನಾಟ್ ಈಸಿ ಟು ಫ್ಲಿಪ್ ಬಿಟ್ವೀನ್ ದಿ ಟು. ಈಸಿಯಾಗಿ ಫ್ಲಿಪ್ ಮಾಡ್ತೀನಿ ನಾನು ಅಂದರೆ, ಕನ್ವರ್ಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನೋಡ್ಕೊಳ್ಳಿ, 2 ಗ್ರೀನ್ ಕಲರ್ ಯೂಸ್ ಮಾಡಿದ್ದೀನಿ, 2 ವೈಟ್ ಕಲರ್ ಯೂಸ್ ಮಾಡಿದ್ದೀನಿ. ಕಾರ್ಬನ್ ಬ್ಲ್ಯಾಕ್ ಕಲರ್ ಇರುವಂಥದ್ದು ಕಾರ್ಬನ್ ಆಗಿದೆ. ಇಲ್ಲಿ 2 ಚಿತ್ರದಲ್ಲಿ ತೋರಿಸ್ತಾ ಇರೋಂಗೆ ಏನಾಗ್ತಾ ಇದೆ? ಡಿಫ್ರೆಂಟ್ ಅರೇಂಜ್ಮೆಂಟ್ ಆಗ್ತಾ ಇದೆ. ಈಗೇನಾಗಿದೆ? ಇಲ್ಲಿ ಒಂದು ಟೈಪ್ ಆಫ್ ಸ್ಪೇಷಲ್ ಅರೇಂಜ್ಮೆಂಟ್ ಇದೆ, ಇನ್ನೊಂದರಲ್ಲಿ ಇನ್ನೊಂದು ಟೈಪ್ ಆಫ್ ಸ್ಪೇಷಲ್ ಅರೇಂಜ್ಮೆಂಟ್ ಇದೆ. ಅವೆರಡೂ ನಾನು ಇಂಟರ್ ಕನ್ವರ್ಷನ್ ಮಾಡ್ತೀನಿ ಅಂದರೆ ಇಂಟರ್ ಕನ್ವರ್ಷನ್ ಆಗಲ್ಲ ಅಟ್ ರೂಮ್ ಟೆಂಪರೇಚರ್ ವಿತೌಟ್ ಬ್ರೇಕಿಂಗ್ ದಿ ಬಾಂಡ್. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ? ರಿಸ್ಟ್ರಿಕ್ಟೆಡ್ ರೊಟೇಷನ್ ಅಂತ ಹೇಳ್ತಾ ಇದ್ದೀವಿ. ಆ 2 ಕಾರ್ಬನ್ ಡಬಲ್ ಬಾಂಡ್ ಮಧ್ಯೆ ರಿಸ್ಟ್ರಿಕ್ಟೆಡ್ ರೊಟೇಷನ್ ಆಗ್ತಾ ಇದೆ. ಯಾಕೆ ಅಂದರೆ ಒಂದು ಸಿಗ್ಮಾ ಬಾಂಡ್ ಇದೆ, ಒಂದು ಪೈ ಬಾಂಡ್ ಇದೆ. ರೂಮ್ ಟೆಂಪರೇಚರಲ್ಲಿ ನಾನು ಅದನ್ನು ಈಸಿಯಾಗಿ ಫ್ಲಿಪ್ ಮಾಡೋಕ್ಕಾಗಲ್ಲ, ಈಸಿಯಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಅಂಥ ಐಸೋಮರ್ಸ್ಗೆ ನಾನು ಏನಂತ ಕರಿತೀನಿ? ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀನಿ. ನನಗೇನಾಗ್ತಾ ಇದೆ? 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೇಷಲ್ ಅರೇಂಜ್ಮೆಂಟ್ ಬರ್ತಾ ಇದೆ. ಮೊದಲನೇ ಕೇಸಲ್ಲಿ ನೋಡಿ, 2 ವೈಟ್ ಕಲರ್ ಬಾಲ್ ಏನಿದೆಯಲ್ಲ ಇಲ್ಲಿರುವಂಥದ್ದು, ಆ 2 ವೈಟ್ ಕಲರ್ ಬಾಂಡು ಒಂದೇ ಸೈಡ್ಗಿದೆ. ಇನ್ನೊಂದು ಕೇಸಲ್ಲಿ ಇನ್ನೊಂದಿದೆ. ಇದು ಬೇರೆ ಕಾಂಪೌಂಡು, ಇದು ಬೇರೆ ಕಾಂಪೌಂಡ್ ಥರ ಬಿಹೇವ್ ಮಾಡುತ್ತೆ. ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ನೋ ಡೌಟ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ,
ಬಟ್ ಸ್ಪೇಷಲ್ ಅರೇಂಜ್ಮೆಂಟ್ ವೇರಿ ಆಗ್ತಾ ಇರೋದಕ್ಕೋಸ್ಕರ ಪ್ರಾಪರ್ಟಿ ವೇರಿ ಆಗುತ್ತೆ. ಅಂಥದಕ್ಕೆ ನಾವು ಏನಂತ ಕರಿತೀವಿ, ಜಿಯೋಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ನಾವು ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತಂದರೆ, ಎರಡು ಐಸ್ ಕ್ರೀಮ್ ಕಡ್ಡಿಗಳನ್ನ ತೊಗೊಳ್ಳೋಣ, ಅದಕ್ಕೊಂದು ಮೊಳೆ ಹಾಕೋಣ, ಹೇಗಾಗುತ್ತೆ ಅಂತ ನೋಡೋಣ. ಸಿಂಗಲ್ ಬಾಂಡ್ ಇದ್ರೆ ಏನಾಗುತ್ತೆ, ನಾನು ಈಸಿಯಾಗಿ ಐಸ್ ಕ್ರೀಮ್ ಕಡ್ಡಿಗಳನ್ನ ಈಸಿಯಾಗಿ ತಿರುಗಿಸ್ಬಿಡ್ಬೋದು. ಅದೇ ನಾನು ಏನು ಮಾಡ್ತಾ ಇದ್ದೀನಿ, ಎರಡು ಐಸ್ ಕ್ರೀಮ್ ಕಡ್ಡಿ ತೊಗೊಂಡು ಎರಡು ಮೊಳೆ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ, ಅದನ್ನು ನಾನು ರೊಟೇಟ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಕಷ್ಟ ಆಗುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ರಿಸ್ಟ್ರಿಕ್ಟೆಡ್ ರೊಟೇಷನ್ ಅಂತ ಹೇಳ್ತೀನಿ. ವಿತೌಟ್ ಬ್ರೇಕಿಂಗ್ ದಿ ಬಾಂಡ್ ನಾನು ಅದನ್ನು ಒಂದು ರೀತಿಯಿಂದ ಇನ್ನೊಂದು ರೀತಿಯಾಗಿ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಇರುತ್ತಲ್ಲ, ಅಂಥ ಐಸೋಮರ್ಸ್ಗೆ ನಾನು ಐಸೋಮರ್ಸ್ ಅಂತ ಕರಿತೀನಿ. ಜಿಯೋಮೆಟ್ರಿಕಲ್ ಐಸೋಮರ್ಸ್ಗೆ ಏನಾಗ್ತಾ ಇದೆ, ನಾನು ಹೇಳ್ದಂಗೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅಟ್ ರೂಮ್ ಟೆಂಪ್ರೇಚರ್ ವಿತೌಟ್ ಬ್ರೇಕಿಂಗ್ ದಿ ಬಾಂಡ್ ನಾನು ಕನ್ವರ್ಟ್ ಮಾಡೋಕ್ಕಾಗೋದೇ ಇಲ್ಲ. ಅಕಸ್ಮಾತ್ ಫೋರ್ಸಿಬಲಿ ನಾನು ಕನ್ವರ್ಟ್ ಮಾಡ್ತೀನಿ ಅಂದರೆ ಹ್ಯಾವ್ ಟು ಸ್ಪೆಂಡ್ 62 ಕಿಲೋ ಕ್ಯಾಲರೀಸ್ ಪರ್ ಮೋಲ್. ಅಷ್ಟು ಎನರ್ಜಿ ನಾನು ಏನು ಮಾಡಬೇಕಾಗತ್ತೆ, ಕ್ಲೀವ್ ಮಾಡಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಪೈ ಬಾಂಡ್ ಇರುತ್ತೆ, ಆ ಪೈ ಬಾಂಡ್ ನಾನು ಕ್ಲೀವ್ ಮಾಡಬೇಕು. ನಿಮ್ಗೆ ಆಲ್ರೆಡಿ ಗೊತ್ತು, ಸಿಗ್ಮಾ ಬಾಂಡ್ ಅಂತಂದರೆ ಓರಿಯಂಟೇಷನ್ ಓವರ್ಲ್ಯಾಪಿಂಗ್ ವಿಲ್ ಬಿ ಆನ್ ದಿ ಸೇಮ್ ಡೈರೆಕ್ಷನ್, ಮ್ಯಾಕ್ಸಿಮಮ್ ಓವರ್ಲ್ಯಾಪಿಂಗ್ ಆಗ್ತಾ ಇರುತ್ತೆ. ಆದರೆ ನೀವು ಪೈ ಬಾಂಡ್ ಅಂತ ತೊಗೊಂಡ್ರೆ ಓನ್ಲಿ ಅಟ್ ದಿ ಟರ್ಮಿನಲ್ ಎಂಡಲ್ಲಿ ಏನಾಗ್ತಾ ಇರುತ್ತೆ, ಅವು ಫ್ಲಿಪ್ ಆಗ್ತಾ ಇರ್ತವೆ. ಅದು ಶೇಪೇ ಚೇಂಜ್ ಆಗುತ್ತೆ. ಹಾಗಾಗಿ ನೀವು ಸಿಗ್ಮಾ ಬಾಂಡು ಜೊತೆಗೆ ಪೈ ಬಾಂಡ್ನು ಕ್ಲೀವ್ ಮಾಡಬೇಕು. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ, ಯು ಹ್ಯಾವ್ ಟು ಸ್ಪೆಂಡ್ ಅಮೌಂಟ್ ಆಫ್ ಎನರ್ಜಿ ಟು ಕನ್ವರ್ಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅಟ್ ರೂಮ್ ಟೆಂಪರೇಚರ್ ದೀಸ್ ಟೂ ಫಾರ್ಮ್ ಗೋಯಿಂಗ್ ಟು ಎಕ್ಸಿಸ್ಟ್. ಹಾಗಾಗಿ ನನಗೆ ಎರಡು ಬೇರೆ ಬೇರೆ ಐಸೋಮರ್ಸ್ ಅಂತ ಕರಿತೀನಿ. ಇಂಥ ಐಸೋಮರ್ಸ್ಗೆ ನಾನು ಏನಂತ ಕರಿತೀನಿ, ಜಿಯೋಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀನಿ. ಜಿಯೋಮೆಟ್ರಿಕಲ್ ಐಸೋಮರ್ಸ್, ಈಗ ನಾನು ಮುಂಚೆನೇ ಹೇಳ್ದಂಗೆ ಎರಡೂ ಗ್ರೂಪ್ ಏನಿದೆಯಲ್ಲ ಅದು ಒಂದೇ ಸೈಡಲ್ಲಿದ್ದರೆ ಅವಾಗ ಅದನ್ನು ಸಿಸ್ ಅಂತ ಕರಿತೀನಿ. ಇಫ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅವಾಗ ಅದನ್ನು ನಾನು ಟ್ರಾನ್ಸ್ ಅಂತ ಕರಿತೀನಿ. ಕೇರ್ಫುಲ್ಲಾಗಿ ನೋಡಿ, ಎರಡು ಸ್ಮಾಲ್ ಬಾಲ್ಗಳು ಏನು ವೈಟ್ ಕಲರ್ ಬಾಲ್ ತೊಗೊಂಡಿದ್ದೀನಿ, ಆ ಎರಡೂ ಸೇಮ್ ಡೈರೆಕ್ಷನ್ಗಿದ್ದರೆ ಸಿಸ್ ಅಂತ ಕರಿತೀನಿ. ಸೆಕೆಂಡಲ್ಲಿ ಏನು ಮಾಡ್ತಾ ಇದ್ದೀನಿ, ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, ಅಥವಾ ಗ್ರೀನೇ ತೊಗೋಬೋದು, ಗ್ರೀನ್ ಎರಡೂ ಒಂದೇ ಕಡೆಗಿದ್ದರೆ ಸಿಸ್ ಅಂತ ಕರಿತೀವಿ. ಗ್ರೀನ್ ಒಂದು ಮೇಲ್ಗಡೆ ಒಂದು ಕೆಳಗಡೆಗಿದ್ದರೆ ಅವಾಗ ಅದನ್ನು ನಾವು ಟ್ರಾನ್ಸ್ ಅಂತ ಕರಿತೀವಿ. ಹಾಗಾಗಿ ಈ ಐಸೋಮರ್ಸ್ನ ನಾವು ಸಿಸ್ ಐಸೋಮರ್ಸ್ ಅಂತಲೂ ಕರಿತೀವಿ. ಇದು ಯಾಕೆ ಆಗ್ತಾ ಇದೆ, ಬಿಕಾಸ್ ಆಫ್ ದಿ ರಿಸ್ಟ್ರಿಕ್ಟೆಡ್ ರೊಟೇಷನ್. ಬಿಕಾಸ್ ಅಟ್ ರೂಮ್ ಟೆಂಪರೇಚರ್ ಐ ಕೆನಾಟ್ ಫ್ಲಿಪ್, ಐ ಕೆನಾಟ್ ಕನ್ವರ್ಟ್ ಅಟ್ ರೂಮ್ ಟೆಂಪರೇಚರ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಜಿಯೋಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀನಿ, ಅಥವಾ ಸಿಸ್-ಟ್ರಾನ್ಸ್ ಐಸೋಮರ್ಸ್ ಅಂತ ಕರಿತೀನಿ. ಒಂದಕ್ಕೆ ಸಿಸ್ ಫಾರ್ಮ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಟ್ರಾನ್ಸ್ಫಾರ್ಮ್ಸ್ ಅಂತ ಹೇಳ್ತೀವಿ. ಅಲ್ಲಿ ನಾನು ನನಗೆ ಗ್ರೀನ್ ಕಲರು ವೈಟ್ ಕಲರ್ ಕೊಟ್ಟಿದ್ದೀನಲ್ಲ, ಅದ್ರ ಬದಲು ಇಲ್ಲಿ ಗ್ರೂಪ್ನ ಹಾಕ್ತಾ ಇದ್ದೀನಿ, 2 ಬ್ಯೂಟಿನ ತಗೊಳ್ತಾ ಇದ್ದೀನಿ. ಸೆಕೆಂಡ್ ಮತ್ತು ಥರ್ಡ್ ಕಾರ್ಬನ್ ಆಟಮ್ ಮಧ್ಯದಲ್ಲಿ ನಿಮಗೆ ಡಬಲ್ ಬಾಂಡ್ ಇದೆ. ಎರಡೂ ಕಡೆಗೂ CH3 ಗ್ರೂಪ್ ಏನಾದರೂ ಸೇಮ್ ಸೈಡಲ್ಲೇ ಇತ್ತು ಅಂತಂದರೆ ಸಿಸ್ ಅಂತ ಕರಿತೀವಿ. ಆ CH3 ಗ್ರೂಪ್ ಆಪೋಸಿಟ್ ಡೈರೆಕ್ಷನ್ ಇತ್ತು ಅಂತಂದರೆ ಅವಾಗ ಅದನ್ನ ಏನಂತ ಕರಿತೀವಿ, ನಾವು ಟ್ರಾನ್ಸ್ ಅಂತ ಕರಿತೀವಿ. ಹಾಗಾಗಿ ಜಿಯೋಮೆಟ್ರಿಕಲ್ ಐಸೋಮರ್ಸ್ನ ಟ್ರಾನ್ಸ್ ಐಸೋಮರ್ಸ್ ಅಂತಲೂ ಕರಿಬೋದು. ಅದೇ ಥರ ಬೇರೆ ಬೇರೆ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಟ್ರಾನ್ಸ್ ಟು ಬ್ಯೂಟೀನ್ ನೋಡಿ. ಟ್ರಾನ್ಸಲ್ಲಿ ಏನಾಗ್ತಿದೆ, CH3 ಗ್ರೂಪು ಕಾರ್ಬನ್ ಇಟ್ ಇಸ್ ಅಟ್ಯಾಚ್ಡ್ ಡಬಲ್ ಬಾಂಡ್, ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಹಾಗಾಗಿ ಅದನ್ನು ಟ್ರಾನ್ಸ್ ಅಂತ ಕರಿತೀವಿ. ಅದೇ ಕಾಂಪೌಂಡು ಸೇಮ್ CH3 ಗ್ರೂಪು ಸೇಮ್ ಡೈರೆಕ್ಷನಲ್ಲಿ ಇತ್ತು ಅಂತಂದರೆ ಅವಾಗ ಅದನ್ನು ಸಿಸ್ ಅಂತ ಹೇಳ್ತೀವಿ. ಹೇಗೆ ಸಿಸ್ ಇರೋದನ್ನ ಟ್ರಾನ್ಸ್ ಮಾಡೋದು ಅಥವಾ ಟ್ರಾನ್ಸ್ ಇರೋದನ್ನ ಸಿಸ್ ಮಾಡೋದು ಅಂದರೆ, ಒಂದು ಕಾರ್ಬನ್ ಆಟಮ್, ಎರಡು ಕಾರ್ಬನ್ ಆಟಮ್ ಇರುತ್ತೆ ಬಿಟ್ವೀನ್ ಕಾರ್ಬನ್ ಡಬಲ್ ಬಾಂಡ್ ಮಧ್ಯೆ. ಅದರಲ್ಲಿ ಒಂದು ಕಾರ್ಬನ್ ಆಟಮ್ದು ಚೇಂಜ್ ಮಾಡಬೇಡಿ, ಇಟ್ ಗೋಯಿಂಗ್ ಟು ರಿಮೈನ್ ಲೈಕ್ ದಟ್ ಓನ್ಲಿ. ಎರಡನೇ ಕಾರ್ಬನ್ ಆಟಮ್ದು ಪೊಸಿಷನ್ ಏನು ಮಾಡಬೇಕಾಗತ್ತೆ, ನಾನು ಚೇಂಜ್ ಮಾಡಬೇಕಾಗತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಜಿಯೋಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀನಿ, ಅಥವಾ ಸಿಸ್-ಟ್ರಾನ್ಸ್ ಐಸೋಮರ್ಸ್ ಅಂತ ಕರಿತೀನಿ. ಅದೇ ಥರ ಟ್ರಾನ್ಸ್ 1,2 ಟ್ರೈಬ್ರೋಮೋ ಬ್ಯೂಟೀನ್ ಕೊಟ್ಟಿದ್ದೀನಿ, ಸಿಸ್ ಕೊಟ್ಟಿದ್ದೀನಿ, ಅಥವಾ ಬ್ಯೂಟೀನ್ ಡೈಓಯಿಕ್ ಆ್ಯಸಿಡ್ ಇದೆ, ಸಿಸ್ ಟ್ರಾನ್ಸ್ಫಾರ್ಮಲ್ಲಿ ನಾನು ಅದನ್ನು ಬರಿತಾ ಹೋಗ್ಬೋದು. ಈ ರೀತಿಯಾಗಿ ನನಗೆ ಜಿಯೋಮೆಟ್ರಿಕಲ್ ಐಸೋಮರ್ ಬೇರೆ ಬೇರೆ ಫಾರ್ಮಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ನೆಸಸರಿ ಕಂಡೀಷನ್ ಏನು, ಜಿಯೋಮೆಟ್ರಿಕಲ್ ಐಸೋಮರಿಸಮ್ ಎಕ್ಸಿಸ್ಟ್ ಆಗಬೇಕು ಅಂತಂದರೆ ಎರಡು ಕಂಡೀಷನು. ಒಂದು, ನನಗೆ ರಿಸ್ಟ್ರಿಕ್ಟೆಡ್ ರೊಟೇಷನ್ ಆಗಿರಬೇಕು. ನಿಮ್ಮ ಸಿಲೆಬಸ್ ಪ್ರಕಾರ ಓನ್ಲಿ ಆಲ್ಕೀನ್ಸ್ ಇರೋದಕ್ಕೋಸ್ಕರ ನಾನು ಐ ಆಮ್ ರಿಸ್ಟ್ರಿಕ್ಟೆಡ್ ಮೈಸೆಲ್ಫ್ ಟು ದಿ ಆಲ್ಕೀನ್ಸ್. ಕಾರ್ಬನ್ ಡಬಲ್ ಬಾಂಡ್ ಇನ್ ಆಲ್ಕೀನ್ಸ್ ಏನಿದೆಯಲ್ಲ ಅದಿರಬೇಕು. ದಟ್ ಗೋಯಿಂಗ್ ಟು ಮೇಕ್ ದಿ ರಿಸ್ಟ್ರಿಕ್ಷನ್ ಆಫ್ ಕನ್ವರ್ಷನ್ ಆಫ್ 2 ಮಾಲಿಕ್ಯೂಲ್ಸ್ ಅಟ್ ರೂಮ್ ಟೆಂಪರೇಚರ್. ಸಿಸ್ಸಿಂದ ಟ್ರಾನ್ಸ್ಗೆ, ಟ್ರಾನ್ಸಿಂದ ಸಿಸ್ಗೆ ರೂಮ್ ಟೆಂಪರೇಚರ್ಗೆ ಕನ್ವರ್ಟ್ ಆಗಲ್ಲ. ದೇ ಗೋಯಿಂಗ್ ಟು ಎಕ್ಸಿಸ್ಟ್ ಆಸ್ 2 ಡಿಫ್ರೆಂಟ್ ಫಾರ್ಮ್ಸ್. ಅಂಥ ಐಸೋಮರ್ಸ್ಗೆ ಅದು ಮೊದಲಿನ ಕಂಡೀಷನ್ನು. ಎರಡನೇ ಕಂಡೀಷನ್ ಏನು ಅಂದರೆ, ಆ ಕಾರ್ಬನ್ ಡಬಲ್ ಬಾಂಡ್ಗೆ ಏನು ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತಲ್ಲ ಆ ಗ್ರೂಪ್ಸು ಡಿಫ್ರೆಂಟ್ ಆಗಿರಬೇಕು. 2 groups attached to each carbon atom joined by a double bond should be different. Then only they are going to geometrical isomers. Otherwise they cannot show the geometrical isomers. What are the necessary conditions for an alkene to exhibit the geometrical isomerism?
ಒಂದು ರಿಸ್ಟ್ರಿಕ್ಟೆಡ್ ರೊಟೇಷನ್ ಇರಬೇಕು. ಎರಡನೇದು ಏನಾಗಿರಬೇಕು ಅಂದರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಗೆ ಅಟ್ಯಾಚ್ ಆಗಿರೋ ಗ್ರೂಪ್ಸ್ ಏನಾಗಿರಬೇಕು, ಅವು ಡಿಫ್ರೆಂಟ್ ಆಗಿರಬೇಕು. ಅವಾಗಷ್ಟೇ ದೇ ಗೋಯಿಂಗ್ ಟು ಶೋ ದಿ ಜೊಮೆಟ್ರಿಕಲ್ ಐಸೋಮರ್ಸ್, ಅದರ್ವೈಸ್ ದೇ ಕೆನಾಟ್ ಎಕ್ಸಿಬಿಟ್ ಆಸ್ ಎ ಜೊಮೆಟ್ರಿಕಲ್ ಐಸೋಮರ್ಸ್. ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲೇನಾಗ್ತಾ ಇದೆ, ಎರಡು ಕಾರ್ಬನ್ ಇದೆ, ಎರಡು ಸೇಮ್ ಗ್ರೂಪ್ಗಳನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇಲ್ಲೇನಾಗ್ತಿದೆ, ಈ ಕಾರ್ಬನ್ ಆಟಮ್ಗೆ ಬೇರೆ ಒಂದು ಕಾರ್ಬನ್ ಆಟಮ್ಗೆ ಎರಡು ಗ್ರೂಪು ಬೇರೆ ಬೇರೆ ಇದೆ. ಹಾಗಾಗಿ ಇಟ್ ಗೋಯಿಂಗ್ ಟು ಶೋ ದಿ ಜೊಮೆಟ್ರಿಕಲ್ ಐಸೋಮೆರಿಸಮ್. ಈಗ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ, ಒಂದೇ ಕಾರ್ಬನ್ಗೆ ಇಲ್ಲಿ ಎರಡು ಗ್ರೂಪು ಸೇಮ್ ಇದೆ, ಇಲ್ಲಿ ಎರಡು ಗ್ರೂಪು ಸೇಮ್ ಇದೆ. ಇಟ್ ಕೆನಾಟ್ ಶೋ ದಿ ಜೊಮೆಟ್ರಿಕಲ್ ಐಸೋಮೆರಿಸಮ್. ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಂದರೆ ಏನು ಹೇಳುತ್ತೆ, ಯಾವ ರೀತಿಯ ಕಾರ್ಬನ್ ಕಾರ್ಬನ್ಗೆ ಪ್ರತಿಯೊಂದು ಕಾರ್ಬನ್ಗೂ ಅಟ್ಯಾಚ್ ಆಗಿರೋ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುವಂಥ ಪ್ರತಿಯೊಂದು ಕಾರ್ಬನ್ಗೂ ಗ್ರೂಪ್ಸ್ ಏನಾಗಿರಬೇಕು, ಬೇರೆ ಆಗಿರಬೇಕು. ಅಂಥದಕ್ಕೆ ನಾವೇನಂತ ಕರಿತೀವಿ, ಅವಾಗಷ್ಟೇ ಅದು ಇಟ್ ಕೆನ್ ಎಕ್ಸಿಬಿಟ್ ದಿ ಜೊಮೆಟ್ರಿಕಲ್ ಐಸೋಮೆರಿಸಮ್, ಅದರ್ವೈಸ್ ಇಟ್ ಕೆನಾಟ್ ಶೋ ದಿ ಜೊಮೆಟ್ರಿಕಲ್ ಐಸೋಮೆರಿಸಮ್. ಅದೇ ರೀತಿ ನೋಡಿ, ಇಲ್ಲಿ ತೊಗೊಂಡಿದ್ದೀನಿ, ಇಲ್ಲಿ 3 ಗ್ರೂಪು ಒಂದಿದೆ, ಒಂದು ಗ್ರೂಪ್ ಬೇರೆ ಇದೆ. ನೋ ಡೌಟ್ ದಟ್ ಈ ಕಾರ್ಬನ್ ಆಟಮ್ಗೆ ಎರಡು ಗ್ರೂಪ್ ಬೇರೆ ಬೇರೆ ಅಟ್ಯಾಚ್ ಆಗಿದೆ, ಬಟ್ ಈ ಕಾರ್ಬನ್ ಆಟಮ್ಗೆ ಎರಡೂ ಗ್ರೂಪು ಸೇಮ್ ಆಗಿರೋದಕ್ಕೋಸ್ಕರ ಇಟ್ ಕೆನಾಟ್ ಶೋ ದಿ ಜೊಮೆಟ್ರಿಕಲ್ ಐಸೋಮೆರಿಸಮ್. ಈಚ್ ಕಾರ್ಬನ್ ಆಟಮ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಎ ರಿಸ್ಟ್ರಿಕ್ಟೆಡ್ ರೊಟೇಷನ್, ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಎ ಡಬಲ್ ಬಾಂಡ್, ಈಚ್ ಕಾರ್ಬನ್ ಆಟಮ್ ಶುಡ್ ಹ್ಯಾವ್ different groups, then only it can show the geometrical isomerism, otherwise it cannot show the geometrical isomerism. ಅದೇ ಥರ ನೆಕ್ಸ್ಟ್ ತೊಗೊಂಡ್ರೆ ಇಲ್ಲೇನಾಗಿದೆ, ಈ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರೋ ಇದು ಗ್ರೂಪ್ ಬೇರೆ ಇದೆ, ಇದು ಗ್ರೂಪ್ ಬೇರೆ ಇದೆ, ಇದು ಗ್ರೂಪ್ ಬೇರೆ ಇದೆ, ಇದು ಗ್ರೂಪ್ ಬೇರೆ ಇದೆ. therefore it can show the geometrical isomerism. ಈ ರೀತಿಯಾಗಿ ನಾನು ಡಿಪೆಂಡ್ ದಿ ಗ್ರೂಪ್ಸ್ ಏನಿದೆ ಅಂತ ನಾನು ಹೇಳ್ತೀನಿ. ಹಾಗಾದರೆ ಇದರದ್ದು ಪ್ರಾಪರ್ಟೀಸ್ ಏನಾಗಿರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, same structural formula. Since they're going to have the different spatial arrangement of atom and they're going to have different physical properties, they're going to react, chemical property bandre they're going to react with the same reagent but at different rate. And cis ಸೇಮ್ ರಿಯಾಕ್ಷನ್ ತಗೊಳುತ್ತೆ, ಟ್ರಾನ್ಸ್ ಸೇಮ್ ರಿಯಾಕ್ಷನ್ ಆಗುತ್ತೆ, ಆದರೆ ಒಂದು ಫಾಸ್ಟಾಗಿ ಆಗುತ್ತೆ, ಇನ್ನೊಂದು ಸ್ಲೋಗಿ ಆಗುತ್ತೆ. ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ ಸೇಮ್ ರಿಯೇಜೆಂಟ್, they're going to get the same product, but the rate of the reaction, but the speed of the reaction, the velocity of the reaction ಏನಾಗುತ್ತೆ, ವೇರಿ ಆಗುತ್ತೆ. And since they're going to have different physical property, they can be easily separated by fractional distillation, gas chromatography, ಬೇರೆ ಬೇರೆ ಮೆಥಡಲ್ಲಿ ಅದನ್ನ ಏನು ಮಾಡ್ಬೋದು, ನಾನು ಸಪ್ರೇಟ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕಾಗಿರೋದು ಕಂಡೀಷನ್ನು, ಟರ್ಮಿನಲ್ ಆಲ್ಕೀನ್ಸ್ ದೇ ಡು ನಾಟ್ ಶೋ ದಿ ಜೊಮೆಟ್ರಿಕಲ್ ಐಸೋಮೆರಿಸಮ್. ವೈ ಟರ್ಮಿನಲ್ ಆಲ್ಕೀನ್ಸ್ ಅಂದರೆ ಆ ಕಾರ್ಬನ್ ಆಟಮ್ಗೆ ಎರಡೂ ಗ್ರೂಪ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ಹಂಗಾಗಿ ದೇ ಕ್ಯಾನಾಟ್ ಶೋ ದಿ ಜೊಮೆಟ್ರಿಕಲ್ ಐಸೋಮೆರಿಸಮ್. ಓಕೆ, ನಾನು ಹೇಳಿದೆ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಯೂಸಿಂಗ್ ದಟ್ ಫಿಸಿಕಲ್ ಪ್ರಾಪರ್ಟಿ ಐ ಕ್ಯಾನ್ ಸಪ್ರೇಟ್ ದೆಮ್ ಅಂತಂದೆ. ಹಾಗಾದ್ರೆ ಆ ಫಿಸಿಕಲ್ ಪ್ರಾಪರ್ಟೀಸ್ ಯಾವ್ಯಾವುದು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನಮ್ಮ ಮೊದಲನೇದು ನೋಡೋಣ, ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ. ಏನದು ಡೈಪೋಲ್ ಮೂಮೆಂಟ್ ಅಂತ ಅಂದರೆ, ಈಗ ಯಾವುದೋ ಒಂದು ಗ್ರೂಪ್ ಇದೆ, ಯಾವುದೋ ಒಂದು ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲಲ್ಲಿ ಡಿಪೆಂಡಿಂಗ್ ಅಪಾನ್ ದಿ ಗ್ರೂಪ್ಸ್ ಅಟ್ಯಾಚ್ಡ್ ದೇ ಗೋಯಿಂಗ್ ಟು ಓರಿಯೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಎರಡೂ ಒಂದೇ ಡೈರೆಕ್ಷನ್ ಆಗ್ತಾ ಇದ್ರೆ ಅವಾಗ ಏನಾಗುತ್ತೆ, ಈಕ್ವಲೆಂಟ್ ಅಂತ ಹೇಳ್ತೀವಿ. ಇಫ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅವಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಬಿ ನಲ್ಲಿಫೈಡ್. ನಾನು ಎರಡೂ ಕೇಸಲ್ಲಿ ಏನು ಮಾಡ್ತಾ ಇದ್ದೀನಿ, ಕ್ಲೋರೋ ಗ್ರೂಪ್ನ ತೊಗೊಳ್ತಾ ಇದ್ದೀನಿ. ಕ್ಲೋರೋ ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಹಾಗಾಗಿ ಇಟ್ ಗೋಯಿಂಗ್ ಟು ಶೋ ದಿ ಡೈಪೋಲ್ ಮೂಮೆಂಟ್. ಡೈಪೋಲ್ ಅಂತಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಎರಡು ಪೋಲ್ ಇದ್ದರೆ ಆವಾಗ ಅದಕ್ಕೆ ಏನಂತ ಕರಿತೀವಿ, ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮ್ಯೂ, ಅದಕ್ಕೆ ಯೂನಿಟ್ ಟು ಮ್ಯೂ ಅಂತ ಹೇಳ್ತೀವಿ. ಮ್ಯೂ ಇಸ್ ಈಕ್ವಲ್ ಟು ಇ ಇಂಟು ಡಿ ಟಿ ಅಂತ ಹೇಳ್ತೀವಿ. ಇ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಸಪ್ರೇಷನ್ ಬಿಟ್ವೀನ್ ದೋಸ್ ಟೂ ಪೋಲ್ಸ್. ದೆನ್ ವಾಟ್ಸ್ ದ ಡಿಸ್ಟೆನ್ಸ್, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೋಸ್ ಟು ಅಯಾನ್ಸ್, ಅದನ್ನು ಕನ್ಸಿಡರ್ ಮಾಡ್ತೀವಿ. ಅವೆರಡೂ ಮಲ್ಟಿಪ್ಲೈ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತಲ್ಲ ಆ ವ್ಯಾಲ್ಯೂಗೆ ನಾವೇನಂತ ಕರಿತೀವಿ, ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ. ಅದಕ್ಕೆ ಡಿ ಬೈ ಅನ್ನೋ ಯೂನಿಟ್ನ ಯೂಸ್ ಮಾಡ್ತೀವಿ. ಸೊ ಎರಡು ಸಿಸ್ ಕೇಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಸಿಸ್ 1,2 ಡೈಕ್ಲೋರೋ ಈಥೀನ್ ತೊಗೊಳ್ತಾ ಇದ್ದೀನಿ, ಇಲ್ಲೂ ಸಿಸ್ 1,2 ಡೈಬ್ರೋಮೋ ಈಥೀನ್ ತೊಗೊಳ್ತಾ ಇದ್ದೀನಿ. ಎರಡು ಕೇಸಲ್ಲಿ ಏನಾಗ್ತಾ ಇದೆ, 1.9 ಬರ್ತಾ ಇದೆ, ಇನ್ನೊಂದರಲ್ಲಿ 1.35 ಬರ್ತಾ ಇದೆ. ಆದರೆ ಟ್ರಾನ್ಸ್ ತೊಗೊಂಡ್ರೆ ಡೈಪೋಲ್ ಮೂಮೆಂಟು 0 ಇರುತ್ತೆ. ಯಾಕೆ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪಲ್ಲಿ ಈಗ ಕ್ಲೋರೋ ಗ್ರೂಪ್ನೇ ನೀವು ಸಿಸ್ ಫಾರ್ಮ್ ತೊಗೊಂಡಿದ್ದೀನಿ, ಅದೇನೇ ನಾನು ಟ್ರಾನ್ಸ್ಫಾರ್ಮ್ ತೊಗೊಂಡ್ರೆ ಅದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ, 0 ಆಗುತ್ತೆ. ಯಾಕೆಂದರೆ 1 ವಿಲ್ ಬಿ ಓರಿಯೆಂಟ್ ಇನ್ ಒನ್ ಡೈರೆಕ್ಷನ್, whereas the other chloro group or bromo group it going to orient in other direction. ಹಾಗಾಗಿ ಏನಾಗ್ತಾ ಹೋಗುತ್ತೆ, ನಿಮಗೆ ಅಲ್ಲಿ ಚೇಂಜ್ ಹೋಗುತ್ತೆ. ಎರಡನೇ ಪಾಯಿಂಟ್ನ ತೊಗೊಂಡ್ರೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೇನು, ಇಟ್ಸ್ ಎ ಟೆಂಪರೇಚರ್ ಅಟ್ ವಿಚ್ ಯುವರ್ ಕಾಂಪೌಂಡ್ ಸ್ಟಾರ್ಟ್ಸ್ ಮೆಲ್ಟಿಂಗ್ ವೆನ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಸಾಲಿಡ್, ಇದ್ದಿದ್ದು ಲಿಕ್ವಿಡ್ ಆಗುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್
ಡಿಕ್ರೀಸ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಮೆಲ್ಟಿಂಗ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹೌ ಸ್ಟ್ರಾಂಗ್ಲಿ ದೇ ಗೋಯಿಂಗ್ ಟು ಹೋಲ್ಡ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಟ್ರಾನ್ಸ್ ಐಸೋಮರ್ ಇಸ್ ಮೋರ್ ಸಿಮೆಟ್ರಿಕಲ್. ಕೊಟ್ಟಿರುವಂಥ ಜಾಗದಲ್ಲಿ ಕೊಟ್ಟಿರುವಂಥ ವಾಲ್ಯೂಮ್ ಆಫ್ ಸ್ಪೇಸಲ್ಲಿ ಜಾಸ್ತಿ ಟ್ರಾನ್ಸ್ ಐಸೋಮರ್ನ ನಾನು ಪ್ಯಾಕ್ ಮಾಡ್ಬೋದು ಕಂಪೇರ್ ಟು ದಟ್ ಆಫ್ ದಿ ಸಿಸ್ ಐಸೋಮರ್. ಈಗ ಏನು ಮಾಡಿದ್ದೀನಿ, ಒಂದು ಡಬ್ಬ ಕೊಟ್ಟಿದ್ದೀನಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಡಬ್ಬ ಕೊಟ್ಟಿದ್ದೀನಿ. ಆ ಡಬ್ಬದಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಸಿಸ್ ಫಾರ್ಮ್ ಹಾಕ್ತಾ ಇದ್ದೀರಾ, ಟ್ರಾನ್ಸ್ಫಾರ್ಮು ಹಾಕ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಟ್ರಾನ್ಸ್ಫಾರ್ಮ್ ಏನಿದೆಯಲ್ಲ, ಆ ಕೊಟ್ಟಿರುವಂಥ ಸೇಮ್ ಸೈಜ್ ಇರುವಂಥ ಡಬ್ಬದಲ್ಲಿ ಐ ಕ್ಯಾನ್ ಪುಟ್ ಮೋರ್ ನಂಬರ್ ಆಫ್ ಟ್ರಾನ್ಸ್ ಐಸೋಮರ್ ಕಂಪೇರ್ ಟು ದಟ್ ಆಫ್ ದಿ ಸಿಸ್ ಐಸೋಮರ್. ಟ್ರಾನ್ಸ್ ಐಸೋಮರ್ ಜಾಸ್ತಿ ಹಾಕ್ಬೋದು ಕೊಟ್ಟಿರುವಂಥ ಡಬ್ಬದಲ್ಲಿ, ಇನ್ನೊಂದು ಡಬ್ಬದಲ್ಲಿ ಕಡಿಮೆ ಹಾಕ್ತೀನಿ. ನಂಬರ್ ಆಫ್ ದಿ ಐಸೋಮರ್ ಜಾಸ್ತಿ ಆದಂಗೆ ಆ ಬಾಂಡ್ನ ಕ್ಲೀವ್ ಮಾಡೋಕ್ಕೆ ನಾನು ಏನು ಮಾಡಬೇಕಾಗತ್ತೆ, ಮೋರ್ ಅಮೌಂಟ್ ಆಫ್ ಎನರ್ಜಿನ ಸ್ಪೆಂಡ್ ಮಾಡಬೇಕಾಗತ್ತೆ. ಹಾಗಾಗಿ ಟ್ರಾನ್ಸ್ ಐಸೋಮರ್ ವಿಲ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ಕಂಪೇರ್ ಟು ದಟ್ ಆಫ್ ದಿ ಸಿಸ್ ಐಸೋಮರ್. ಎಕ್ಸಾಂಪಲ್ ಅಂದರೆ ನಾನು ಮ್ಯಾಲಿಕ್ ಆ್ಯಸಿಡ್, ಫಿಮರಿಕ್ ಆ್ಯಸಿಡ್ ಕೊಟ್ಟಿದ್ದೀನಿ. ಮ್ಯಾಲಿಕ್ ಆ್ಯಸಿಡಲ್ಲಿ ಸಿಸ್ ಫಾರ್ಮಲ್ಲಿದೆ, ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಾಗುತ್ತೆ, 130 ಡಿಗ್ರಿ ಆಗುತ್ತೆ. ಅದೇ ನಾನು ಫಿಮರಿಕ್ ಆ್ಯಸಿಡ್ ಟ್ರಾನ್ಸ್ಫಾರ್ಮ್ ಇದೆ, ಟ್ರಾನ್ಸ್ಫಾರ್ಮ್ಗೆ ಏನಾಗ್ತಾ ಇದೆ, 300 ಡಿಗ್ರಿ ಆಗ್ತಾ ಇದೆ. ಯಾಕೆ ಅಂದರೆ ಕೊಟ್ಟಿರುವಂಥ ವಾಲ್ಯೂಮ್ ಆಫ್ ಸ್ಪೇಸಲ್ಲಿ ನನಗೆ ಏನಾಗ್ತಾ ಇದೆ ಅಂದರೆ ಐ ಕ್ಯಾನ್ ಅಕಾಮಿಡೇಟ್ ಮೋರ್ ನಂಬರ್ ಆಫ್ ಟ್ರಾನ್ಸ್ ಐಸೋಮರ್. ಮೋರ್ ನಂಬರ್ ಆಫ್ ಟ್ರಾನ್ಸ್ ಐಸೋಮರ್ ಆಯಿತು ಅಂದರೆ ಕ್ಲೋಸ್ಲಿ ಪ್ಯಾಕ್ಡ್ ಆಗ್ತಾ ಇದೆ ಅಂದರೆ ಐ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು ಕನ್ವರ್ಟ್ ದಟ್ ಇಂಟು ಎ ಲಿಕ್ವಿಡ್ ಫಾರ್ಮ್. ಹಾಗಾಗಿ ಮೆಲ್ಟಿಂಗ್ ಪಾಯಿಂಟ್ ಆಗುತ್ತೆ. ಅದೇ ರೀತಿ ಥರ್ಡ್ ಪಾಯಿಂಟ್ನ ತೊಗೊಂಡ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಡಿಪೆಂಡ್ ಆನ್ ಡೈಪೋಲ್ ಇಂಟ್ರಾಕ್ಷನ್. ಏನು ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಇಟ್ಸ್ ಎ ಟೆಂಪರೇಚರ್ ಅಟ್ ವಿಚ್ ಯುವರ್ ಲಿಕ್ವಿಡ್ ಗೆಟ್ ಕನ್ವರ್ಟೆಡ್ ಇಂಟು ಎ ವೇಪರ್ ಫಾರ್ಮ್. ಅದಕ್ಕೆ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಸಿಸ್ ಫಾರ್ಮ್ ಇಸ್ ಹೈಯರ್ ದ್ಯಾನ್ ದಟ್ ಆಫ್ ದಿ ಟ್ರಾನ್ಸ್ಫಾರ್ಮ್. ಯಾಕೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡೈಪೋಲ್ ಇಂಟ್ರಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಡೈಪೋಲು ಸಿಸ್ಗೆ ಜಾಸ್ತಿ ಇರುತ್ತಾ, ಟ್ರಾನ್ಸಿಗೆ ಜಾಸ್ತಿ ಇರುತ್ತಾ? ಆಲ್ರೆಡಿ ನಮ್ಗೆ ಗೊತ್ತಾಗಿದೆ, ಟ್ರಾನ್ಸ್ ಐಸೋಮರ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಲೆಸ್ ಡೈಪೋಲ್ ಮೂಮೆಂಟ್ ದ್ಯಾನ್ ದಟ್ ಆಫ್ ದಿ ಸಿಸ್ ಐಸೋಮರ್. ಸೊ ಯಾವುದಕ್ಕೆ ಡೈಪೋಲ್ ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಡೈಪೋಲ್ ಮೂಮೆಂಟ್ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಸಿಸ್ಗೆ ಜಾಸ್ತಿ ಇರುತ್ತೆ. ಸಿಸ್ ಜಾಸ್ತಿ ಇರೋದಕ್ಕೋಸ್ಕರ ಬಾಯ್ಲಿಂಗ್ ಪಾಯಿಂಟು ಸಿಸ್ ಐಸೋಮರ್ಗೆ ಕಡಿಮೆ ಆಗುತ್ತೆ, ಟ್ರಾನ್ಸ್ ಐಸೋಮರ್ಗೆ ಜಾಸ್ತಿ ಆಗುತ್ತೆ. ಹೇಗೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಮ್ಯಾಲಿಕ್ ಆ್ಯಸಿಡ್ಗೆ 160 ಡಿಗ್ರಿ ಇದೆ, ಫ್ಯೂಮೆರಿಕ್ ಆ್ಯಸಿಡ್ಗೆ 290 ಡಿಗ್ರಿ ಇದೆ. ಇದು ಬಾಯ್ಲಿಂಗ್ ಪಾಯಿಂಟ್. ಅಲ್ಲಿ ಹೇಳಿದ್ದು ನಾನು ಮೆಲ್ಟಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡೈಪೋಲ್ ಇಂಟ್ರಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರಾನ್ಸ್ ಐಸೋಮರ್ ಹ್ಯಾವ್ ಲೆಸ್ ಡೈಪೋಲ್ ಮೂಮೆಂಟ್ ದ್ಯಾನ್ ದಟ್ ಆಫ್ ದಿ ಸಿಸ್ ಐಸೋಮರ್. ಹಾಗಾಗಿ ಸಿಸ್ ಐಸೋಮರ್ಗೆ ಏನಾಗಿರುತ್ತೆ, ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ, ಇನ್ನೊಂದಕ್ಕೆ ಕಡಿಮೆ ಇರುತ್ತೆ. ಆ ರೀತಿಯಾಗಿ ನೀವು ಅಲ್ಲಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ತಗೊಂಡ್ರೆ ಸಾಲ್ಯುಬಿಲಿಟಿ ತಗೊಳ್ಳೋಣ. ಸಾಲ್ಯುಬಿಲಿಟಿ ಇನ್ ವಾಟರ್ ಅಥವಾ ನಾವು ಈಥರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಸಾಲ್ಯುಬಿಲಿಟಿ ಆಫ್ ದ ಸಿಸ್ ಐಸೋಮರ್ ಈಸ್ ಯೂಶಲಿ ಮೋರ್ ದ್ಯಾನ್ ದಟ್ ಆಫ್ ದಿ ಟ್ರಾನ್ಸ್ ಡ್ಯೂ ಟು ದಿ ಹೈಡ್ರೋಜನ್ ಬಾಂಡಿಂಗ್. ಹೇಗೆ ನಾನು ಮ್ಯಾಲಿಕ್ ಆ್ಯಸಿಡ್, ಫ್ಯೂಮೆರಿಕ್ ಆ್ಯಸಿಡ್ ಎಕ್ಸಾಂಪಲ್ಲೇ ತಗೊಳ್ತಾ ಇದ್ದೀನಿ. ಎರಡೂ ಒಂದೇನಾಗ್ತಾ ಇದೆ, ಒಂದು ಸಾಲ್ಯುಬಲ್ ಆಗ್ತಾ ಇದೆ, ಇನ್ನೊಂದು ಇನ್ಸಾಲ್ಯುಬಲ್ ಆಗ್ತಾ ಇದೆ. ಯಾಕೆ ಸಾಲ್ಯುಬಲ್ ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಡ್ಯೂ ಟು ದಿ ಹೈಡ್ರೋಜನ್ ಬಾಂಡಿಂಗ್. ಆ ಹೈಡ್ರೋಜನ್ ಏನಾಗ್ತಾ ಇದೆ, ಎರಡೂ ಸೇಮ್ ಡೈರೆಕ್ಷನ್ಗಿದೆ. ಹಾಗಾಗಿ ಇಟ್ ಕೆನ್ ಈಸಿಲಿ ಫಾರ್ಮ್ ಎ ಬಾಂಡ್ ವಿತ್ ಅ ವಾಟರ್ ಆರ್ ವಿತ್ ಅ ಈಥರ್. ವೆರಾಸ್ ಇಲ್ಲಿ ಏನಾಗ್ತಾ ಇದೆ, ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, ಹಾಗಾಗಿ ಅವು ಆಗೋದಿಲ್ಲ. ಅದೇ ಥರ ನೆಕ್ಸ್ಟ್ ಪ್ರಾಪರ್ಟಿ ತೊಗೊಂಡ್ರೆ ಡೆನ್ಸಿಟಿ ಅಂತ ತೊಗೊಂಡ್ರೆ, ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಪರ್ ವಾಲ್ಯೂಮ್. ನಿಮಗೆ ಗೊತ್ತಿದೆ ಅಗೇನ್ ಪ್ಯಾಕಿಂಗ್ ಹೇಗಾಗ್ತದೆ, ನಾನು ಕೊಟ್ಟಿರುವಂಥ ಡಬ್ಬದಲ್ಲಿ ಎಷ್ಟು ನಾನು ಟ್ರಾನ್ಸ್ ಐಸೋಮರ್ನ ಹಾಕ್ತೀನಿ, ಎಷ್ಟು ಸಿಸ್ ಐಸೋಮರ್ನ ಹಾಕ್ತೀನಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಸಿಸ್ ಐಸೋಮರ್ ವಿಲ್ ಗೋಯಿಂಗ್ ಟು ಹ್ಯಾವ್ ಲೆಸ್ ಡೆನ್ಸಿಟಿ ಕಂಪೇರ್ ಟು ದಟ್ ಆಫ್ ದಿ ಟ್ರಾನ್ಸ್ ಐಸೋಮರ್. ಆ ವ್ಯಾಲ್ಯೂಸ್ ಏನು ನೆನ್ಪಿಟ್ಕೊಳ್ಳೋದು ಬೇಡ, ನಿಮ್ಗೆ ಗೊತ್ತಾಗಬೇಕಾಗತ್ತೆ. ಡೆನ್ಸಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಪರ್ ವಾಲ್ಯೂಮ್. ವಾಲ್ಯೂಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ ಅ ಗಿವನ್ ವಾಲ್ಯೂಮಲ್ಲಿ ಹೌ ಮೆನಿ ನಂಬರ್ ಆಫ್ those isomer I am going to fit in. ಕೊಟ್ಟಿರುವಂಥ ವಾಲ್ಯೂಮಲ್ಲಿ ಬಿಕಾಸ್ ಸಿಸ್ ಟ್ರಾನ್ಸ್ಫಾರ್ಮ್ ಇಸ್ ಸಿಮೆಟ್ರಿಕಲ್, ಐ ಕ್ಯಾನ್ ಫಿಟ್ ಇನ್ ಮೋರ್ ನಂಬರ್ ಆಫ್ ಟ್ರಾನ್ಸ್ ಐಸೋಮರ್ ಇನ್ ಎ ಗಿವನ್ ವಾಲ್ಯೂಮ್. ಹಾಗಾಗಿ ಏನಾಗುತ್ತೆ ಅಂತಂದರೆ ಡೆನ್ಸಿಟಿ ಏನಾಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನ್ ಆಗುತ್ತೆ. ಟ್ರಾನ್ಸ್ಗೆ ಏನಾಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ವಾಲ್ಯೂಮ್ ಜಾಸ್ತಿ ಆದಂಗೆ ಡೆನ್ಸಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಟ್ರಾನ್ಸ್ಗೆ ಇನ್ ಎ ಗಿವನ್ ವಾಲ್ಯೂಮ್ ಐ ಆಮ್ ಗೋಯಿಂಗ್ ಟು ಅಕಾಮಿಡೇಟ್ ಮೋರ್ ನಂಬರ್ ಆಫ್ ಟ್ರಾನ್ಸ್ ಐಸೋಮರ್ ಆಗ್ತಾ ಇದೆ. ಹಾಗಾಗಿ ಡೆನ್ಸಿಟಿ ಆಫ್ ದ ಟ್ರಾನ್ಸ್ ಫಾರ್ಮ್ ಇಸ್ ಹೈಯರ್ ದ್ಯಾನ್ ದಟ್ ಆಫ್ ದಿ ಸಿಸ್ ಫಾರ್ಮ್ ಡ್ಯೂ ಟು ಸಿಮೆಟ್ರಿಕಲ್ ನೇಚರ್ ಅಂಡ್ ಮೋರ್ ಕ್ಲೋಸ್ ಪ್ಯಾಕ್.
ಅದೇ ಥರ ಇನ್ನೊಂದು ಪಿ ಕೆ ಎ ವ್ಯಾಲ್ಯೂ, ಸಿನ್ಸ್ ಐ ಹ್ಯಾವ್ ಟೇಕನ್ ಅನ್ ಆ್ಯಸಿಡ್, ಒಂದು ವ್ಯಾಲಿಕ್ ಆ್ಯಸಿಡ್ ತೊಗೊಂಡಿದ್ದೀನಿ, ಇನ್ನೊಂದು ಫಿಮರಿಕ್ ಆ್ಯಸಿಡ್ ತೊಗೊಂಡಿದ್ದೀನಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಪಿ ಕೆ ಎ ವ್ಯಾಲ್ಯೂಸ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಿಮ್ಗೆ ನೋಡ್ಕೋಬೋದು. ಒಂದರಲ್ಲಿ 1.9 ಇದೆ, ಇನ್ನೊಂದರಲ್ಲಿ 3.03 ಇದೆ. ಸೊ ಮ್ಯಾಲಿಕ್ ಆ್ಯಸಿಡ್ ಇಸ್ ಎ ಸಿಸ್ ಫಾರ್ಮ್. ಸಿಸ್ ಫಾರ್ಮ್ಗೆ ಪಿ ಕೆ ಎ ವ್ಯಾಲ್ಯೂ ಎಷ್ಟಿದೆ? ಕಡಿಮೆ ಇದೆ. ಟ್ರಾನ್ಸ್ಫಾರ್ಮ್ಗೆ ನಿಮಗೆ ಜಾಸ್ತಿ ಇದೆ. ಈ ರೀತಿಯಾಗಿ ದೀಸ್ geometrical isomers, they are going to have same molecular formula, same structural formula, but they are going to have the different arrangement of atom in space, that is due to restricted rotation. Because of the restricted rotation, there is an existence of two different types of isomers which are not convertible at room temperature. Without breaking the bond, I cannot rotate those molecules. At room temperature, they are going to exist as two different isomers. Anta isomers ಗೆ ನಾವು geometrical isomers ಅಂತ ಕರಿತೀವಿ. These geometrical isomers, they are going to have different physical properties, therefore they can be easily separated. ಇದಕ್ಕೆ ನಾವೇನಂತ ಕರಿತೀವಿ? Geometrical isomers ಅಂತ ಹೇಳ್ತೀವಿ. Thank you. All the best.